ಹಾಯ್ ಹಲೋ ವೆಲ್ಕಮ್ ಟು ಪುಷ್ಪಾಸ್ ವ್ಲಾಗ್. ಇವತ್ತು ನಾನು ಚುಡುವ ಮಾಡ್ತಾಯಿದ್ದೀನಿ. ಹೊರಗಡೆ ಚಿಮಿ ಚಿಮಿ ಮಳೆ ಬರ್ತಾಯಿದೆ. ಮನೆ ಕುಂತು ಸ್ವಲ್ಪ ಕುರುಕುರು ಚುಡುವ ತಿನ್ನೋಣ ಅಂಥೇಳಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೋಬೇಕು. ಆನಂತರ ಸ್ವಲ್ಪ ಜಜ್ಜಿರುವ ಬೆಳಗಡ್ಡಿ ಹಾಕ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರೋ ಆವಾಗ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಬರೀಕಾಗಿ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದ ತಕ್ಷಣ ಸ್ವಲ್ಪ ಇದು ಹಾಕ್ಕೋಬೇಕು, ಕರಿಬೇವು. ನಿಮಗೆ ಎಷ್ಟು ಬೇಕೋ ಅಷ್ಟು ಚೂಡಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಎಲ್ಲವನ್ನು ಹುರ್ಕೊಳ್ಬೇಕು. ಹುರಿದ ತಕ್ಷಣ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಶೇಂಗಾ ನೀವು ಮೊದಲೇ ಎಣ್ಣೆಯಲ್ಲಿ ತೆಕ್ಕೊಂಡ್ರೂ ನಡೆಯುತ್ತೆ, ಆಮೇಲೆ ಹಾಕ್ಕೊಂಡ್ರೂ ನಡೆಯುತ್ತೆ. ಮೊದಲು ತಗೊಂಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಆ ನಂತರನೂ ಹಾಕ್ಕೋಬೋದು, ಏನು ಪರವಾಗಿಲ್ಲ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಅಂದರೆ ಶೇಂಗಾ ಎಲ್ಲ ಸ್ವಲ್ಪ ಕರಿಬೇಕಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಅದಾದ ತಕ್ಷಣ ನಮಗೆ ಬೇಕಾಗಿರುವ ಮಸಾಲೆ ಅಂದರೆ ಉಪ್ಪು, ಖಾರ, ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಂತರ ಮುರ್ಮುರೆ ಅಂದರೆ ಅದರ ಚೂಡ ಅಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ನಮಗೆ ರೆಡಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಚೂಡ. ಈರುಳ್ಳಿ, ಕೊತ್ತಂಬರಿ ಹಾಕಿ ಮಾಡಿದರೆ